ಫ್ರೆಂಡ್ಸ್, ಕೆಲವರ ಕಣ್ಣು ಈ ರೀತಿ ರೆಡ್ ಕಲರ್ನಲ್ಲಿ ಬದಲಾಗಿರೋದನ್ನು ನೀವು ನೋಡಿರ್ಬೋದು. ಆದರೆ ಈ ರೀತಿ ಯಾಕೆ ಆಗಿರುತ್ತೆ ಅಂತ ನಿಮಗೆ ಗೊತ್ತಾ? ಮತ್ತು ಊಸರವಳಿಗಳು ಯಾವ ವಸ್ತುವನ್ನು ಮುಟ್ತಾವೋ ಆ ವಸ್ತುವಿನ ಬಣ್ಣವನ್ನೇ ತಮ್ಮ ಮೈಬಣ್ಣವಾಗಿ ಬದಲಾಯಿಸಿಕೊಳ್ತಾವೆ ಅನ್ನೋ ಸಂಗತಿ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಆದರೆ ನೀವು ಯಾವತ್ತಾದರೂ ಬಣ್ಣ ಬದಲಾಯಿಸೋ ಶಾರ್ಟ್ಸ್ಗಳ ಬಗ್ಗೆ ಕೇಳಿದ್ದೀರಾ? ಹಾಗೂ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ವ್ಯಕ್ತಿ ಮಾಡಿದ ಸಾಧನೆ ಬಗ್ಗೆ ನೀವು ಕೇಳಿದರೆ 100% ನೀವು ಅಪ್ರಿಷಿಯೇಟ್ ಮಾಡೋದಂತೂ ಪಕ್ಕಾ. ಮತ್ತು ಪ್ರತಿಯೊಬ್ಬ ಬೈಕ್ ಸವಾರನಿಗೂ ಸಹ ತನ್ನ ರಕ್ಷಣೆಗಾಗಿ ಹೆಲ್ಮೆಟ್ ಅಂದರೆ ಸ್ಥಿರಸ್ಥಾನ ಬೇಕೇ ಬೇಕು. ಮತ್ತು ಸವಾರನನ್ನು ಅಪಘಾತದಿಂದ ಹಾಗೂ ಸಾವಿನಿಂದ ಕಾಪಾಡೋದ್ರಲ್ಲಿ ಹೆಲ್ಮೆಟ್ ಪ್ರಮುಖ ಪಾತ್ರ ವಹಿಸುತ್ತೆ. ಆದರೆ ಈ ಹೆಲ್ಮೆಟ್ ಅನ್ನೋ ವರ್ಡ್ನ ಫುಲ್ ಫಾರ್ಮ್ ಏನು ಅಂತ ನಿಮಗೆ ಗೊತ್ತಾ? ಹಾಗೂ ಆಂಗ್ಲ ಭಾಷಾಭಿವೃದ್ಧಿಯಲ್ಲಿ ಸಾಕಷ್ಟು ಕೊಡುಗೆ ನೀಡಿರೋ ಶೇಕ್ಸ್ಪಿಯರ್ ಅವರ ಬಗ್ಗೆ ನೀವು ಕೇಳಿರ್ಬೋದು. ಆದರೆ ಇವರ ಬಗ್ಗೆ ಏನು ವೈಯಕ್ತಿಕ ವಿಷಯವೊಂದರ ಬಗ್ಗೆ ನಿಮಗೆ ಗೊತ್ತಾದರೆ ನೀವು ಖಂಡಿತ ಆಶ್ಚರ್ಯ ಪಡ್ತೀರಾ. ಅಷ್ಟೇ ಅಲ್ಲದೆ ಕೆಲವೊಮ್ಮೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮೊಸಳೆ ಬಾಯಿ ಓಪನ್ ಮಾಡಿ ಅದರಲ್ಲಿ ಹಕ್ಕಿ ಇರೋ ಈ ಇಮೇಜನ್ನು ನೀವು ನೋಡಿರ್ಬೋದು. ಅಸಲಿಗೆ ಈ ಇಮೇಜ್ನ ಒಳಾರ್ಥದ ಬಗ್ಗೆ ನಿಮಗೆ ಗೊತ್ತಾದರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಫ್ಯಾಕ್ಟ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಟನ್ ಅಂತ ಒತ್ತಿ. ಫ್ಯಾಕ್ಟ್ ನಂಬರ್ 1. 1915ರಲ್ಲಿ ಕ್ಯಾಲಿಫೋರ್ನಿಯಾದ ಎಲ್ಲ ನಗರ ಮತ್ತು ಹಳ್ಳಿಗಳಲ್ಲಿರೋ ಕೆರೆ ನದಿಗಳೆಲ್ಲ ಬತ್ತಿ ಹೋಗ್ತವೆ. ಜನರೆಲ್ಲ ಮಳೆ ಬೆಳೆಯಲ್ಲದೆ ಸತ್ತು ಹೋಗ್ತಾರೆ. ಆಗ ಕ್ಯಾಲಿಫೋರ್ನಿಯಾದ ಕೌನ್ಸಿಲ್ ಒಬ್ಬರು ನ್ಯೂಸ್ ಪೇಪರಲ್ಲಿ ನಾನು ಕೃತಕವಾಗಿ ಮಳೆ ಸುರಿಸ್ತೇನೆ ಅಂತ ಬರೆದ ಪ್ರಕಟಣೆಯೊಂದನ್ನು ನೋಡ್ತಾರೆ. ಆ ಪ್ರಕಟಣೆ ಮಂಡಿಸಿದ ವ್ಯಕ್ತಿ ಹೆಸರು ಚಾರ್ಲ್ಸ್ ಹೆಲ್ಪಿಡ್ ಅಂತ. ಇವರು ಲೇವ್ಕ್ಲೆಟರ್ ಅನ್ನೋ ಪದ್ಧತಿಯಿಂದ ಕೃತಕವಾಗಿ ಮಳೆ ಸುರಿಸೋದನ್ನು ಕಂಡುಹಿಡಿತಾರೆ. ಹೀಗೆ 1902ರಲ್ಲಿ 22 ವಿವಿಧ ರೀತಿಯ ಕೆಮಿಕಲ್ಸನ್ನು ಮಿಶ್ರಣ ಮಾಡುವ ಮೂಲಕ ಒಂದು ರಹಸ್ಯಮಯ ರಾಸಾಯನವನ್ನು ತಯಾರಿಸಿ ಅದನ್ನು ಒಂದು ದೊಡ್ಡ ಟ್ಯಾಂಕ್ನಲ್ಲಿ ಹಾಕಿ ಅದರ ಆವಿಯನ್ನು ಗಾಳಿಯಲ್ಲಿ ಹರಿಬಿಡ್ತಾರೆ. ಆಗ ಆವಿಯೆಲ್ಲ ಮೋಡಗಳಿಗೆ ತಲುಪಿ ಆಶ್ಚರ್ಯ ಅನ್ನೋ ಥರ ಇಡೀ ಕ್ಯಾಲಿಫೋರ್ನಿಯಾ ಭಯಂಕರ ಮಳೆಯಾಗಿ ಬತ್ತಿ ಹೋದ ನದಿ ಕೆರೆಗಳೆಲ್ಲ ತುಂಬಿ ಎಲ್ಲ ಕಡೆ ಸಮೃದ್ಧವಾದ ಹಸಿರು ಹರಡುತ್ತೆ. ಆದರೆ ದುರಾದೃಷ್ಟವಶಾತ್ ಆ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆದ ಕೆಲವು ದಿನಗಳ ನಂತರ ಚಾರ್ಲ್ಸ್ ಕೂಡ ಸತ್ತು ಹೋಗ್ತಾರೆ. ಇವರ ಜೊತೆ ಇವರು ಕಂಡುಹಿಡಿದ ರಹಸ್ಯಮಯ ಕೆಮಿಕಲ್ ಕೂಡ ರಹಸ್ಯವಾಗಿ ಉಳಿದು ಬಿಡುತ್ತೆ. ಅಕಸ್ಮಾತ್ ಆ ಕೆಮಿಕಲ್ ಬಗ್ಗೆ ಇವರು ತಿಳಿಸಿಕೊಟ್ಟಿದ್ರೆ ಬಹುಶಃ ಈಗ ಉಂಟಾಗ್ತಿರೋ ಮಳೆ ಕೊರತೆಯನ್ನು ಇವರ ಪ್ರಯೋಗದಿಂದ ನೀಗಿಸಬಹುದಾಗಿತ್ತು. ಫ್ಯಾಕ್ಟ್ ನಂಬರ್ 2. ತಾವು ಒಂದಲ್ಲ ಒಂದು ಬಾರಿ ಈ ರೀತಿ 2-in-1 ಶರ್ಟನ್ನು ನೋಡಿಯೇ ಇರ್ತೀರಾ. ಮತ್ತು ಒಮ್ಮೆಯಾದರೂ ಸಹ ಈ ರೀತಿ ಶರ್ಟನ್ನು ನೀವು ಧರಿಸಿರ್ಬೋದು. ಆದರೆ ನೀವು ಯಾವತ್ತಾದರೂ ಊಸರವಳಿಯಂತೆ ಬಣ್ಣ ಬದಲಾಯಿಸೋ ಶಾರ್ಟ್ಸ್ ಬಗ್ಗೆ ಕೇಳಿದ್ದೀರಾ? ಹೌದು, ಅಸಲಿಗೆ ನೆದರ್ಲ್ಯಾಂಡ್ ದೇಶಕ್ಕೆ ಸೇರಿದ ಕ್ಲೋತಿಂಗ್ ಕಂಪನಿಯೊಂದು ಈ ರೀತಿ ಯುನಿಕ್ ಶಾರ್ಟ್ಸನ್ನು ತಯಾರಿಸಿದ್ದು. ಈ ಶಾರ್ಟ್ಸ್ಗೆ ನೀರು ಅಥವಾ ಇನ್ನಾವುದೇ ತಂಪು ಗಾಳಿ ಇಲ್ಲವೇ ಪಾನೀಯಗಳು ತಾಕಿದರೆ ಇವು ಈ ರೀತಿ ಬಣ್ಣ ಬದಲಾಯಿಸಿಕೊಳ್ತಾವಂತೆ. ಈ ಶಾರ್ಟ್ಸ್ ಇನ್ನೂ ಕೆಲವೇ ದಿನಗಳಲ್ಲಿ ಲಾಂಚ್ ಕೂಡ ಆಗಲಿವೆ. ತಾವು ಕೂಡ ಇದನ್ನು ಖರೀದಿಸ್ಬೋದು. ಫ್ಯಾಕ್ಟ್ ನಂಬರ್ 3. ನಾವೆಲ್ಲ ನಮ್ಮ ಶಾಲಾ ಹಾಗೂ ಕಾಲೇಜು ಹಂತಗಳಲ್ಲಿ ಪ್ರಾಚೀನ ಇಂಗ್ಲೀಷ್ ಭಾಷೆಯ ಪಿತಾಮಹ ಎಂದೇ ಪ್ರಖ್ಯಾತಿ ಪಡೆದುಕೊಂಡಂಥ ಶೇಕ್ಸ್ಪಿಯರ್ ಅವರ ಬಗ್ಗೆ ಕೇಳಿಯೇ ಇರ್ತೇವೆ. ಮತ್ತು ಇವರೊಬ್ಬರು ಇಂಗ್ಲೀಷ್ ಭಾಷೆಯಲ್ಲಿ ಸುಮಾರು 5,000ಕ್ಕಿಂತ ಹೆಚ್ಚು ಪದಗಳನ್ನು ಹುಟ್ಟು ಹಾಕಿದ್ದಾರೆ ಅನ್ನೋ ಸಂಗತಿ ಕೂಡ ನಮಗೆ ಗೊತ್ತೇ ಇರುತ್ತೆ. ಆದರೆ ಶೇಕ್ಸ್ಪಿಯರ್ ಬಗ್ಗೆ ಇರೋ ಈ ವೈಯಕ್ತಿಕ ಸಂಗತಿ ಬಗ್ಗೆ ನಿಮಗೆ ಗೊತ್ತಾ? ಶೇಕ್ಸ್ಪಿಯರ್ ಅವರು ಹುಟ್ಟಿದ ದಿನದಂದೇ ಸತ್ತು ಹೋಗಿದ್ದಾರಂತೆ. ಹೌದು, ಅಸಲಿಗೆ ಶೇಕ್ಸ್ಪಿಯರ್ ಹುಟ್ಟಿದ್ದು ಏಪ್ರಿಲ್ 23, 1564ರಂದಾದರೆ ಮರಣ ಹೊಂದಿದ್ದು ಕೂಡ ಏಪ್ರಿಲ್ 23ರಂದೇ. ಆದರೆ ವರ್ಷ ಮಾತ್ರ 1616. ಬಹುಶಃ ಜನ್ಮದಿನದಂದೇ ಸತ್ತ ಏಕೈಕ ವ್ಯಕ್ತಿ ಇವರು ಮಾತ್ರ ಅನಿಸುತ್ತೆ. ಫ್ಯಾಕ್ಟ್ ನಂಬರ್ 4. ಪ್ರತಿಯೊಬ್ಬ ಬೈಕ್ ಸವಾರನಿಗೂ ಸಹ ತನ್ನ ರಕ್ಷಣೆಗಾಗಿ ಹೆಲ್ಮೆಟ್ ಅಂದರೆ ಶಿರಸ್ತ್ರಾಣಗಳು ಬೇಕೇ ಬೇಕು. ಮತ್ತು ಸವಾರನನ್ನು ಅಪಘಾತದಿಂದ ಮತ್ತು ಸಾವಿನಿಂದ ಕಾಪಾಡೋದ್ರಲ್ಲಿ ಹೆಲ್ಮೆಟ್ ಪ್ರಮುಖ ಪಾತ್ರ ವಹಿಸ್ತವೆ. ಆದರೆ ನೀವು ಯಾವತ್ತಾದರೂ ಹೆಲ್ಮೆಟ್ನ ಫುಲ್ ಫಾರ್ಮ್ ಬಗ್ಗೆ ಕೇಳಿದ್ದೀರಾ? ಹೌದು, ಅಸಲಿಗೆ ಹೆಲ್ಮೆಟ್ಗೆ ಯಾವುದೇ ರೀತಿಯ ಫುಲ್ ಫಾರ್ಮ್ ಅನ್ನೋದು ಇಲ್ಲ. ಆದರೆ ಕೆಲವರು ಹೇಳೋ ಪ್ರಕಾರ ಹೆಲ್ಮೆಟ್ ಪದದಲ್ಲಿರೋ 6 ಪದಗಳು ಮನುಷ್ಯನ 6 ಭಾಗಗಳನ್ನು ಇಂಡಿಕೇಟ್ ಮಾಡಿ ಅವುಗಳನ್ನು ಸೇವ್ ಮಾಡೋದನ್ನು ತಿಳಿಸ್ತಾವಂತೆ. ಅಂದರೆ ಎಚ್ ಅಂದರೆ ಹೆಡ್ ಅಂತಾನು, ಇ ಅಂದರೆ ಇಯರ್ ಅಂತಾನು, ಎಲ್ ಅಂದರೆ ಲಿಪ್ ಅಂತಾನು, ಎಮ್ ಅಂದರೆ ಮೌತ್ ಅಂತಾನು, ಇ ಅಂದರೆ ಇಯರ್ ಅಂತಾನು, ಟಿ ಅಂದರೆ ಟಂಗ್ ಅಂತ ತಿಳಿಸ್ತಾವಂತೆ. ಫ್ಯಾಕ್ಟ್ ನಂಬರ್ 5. ನೀವೇನಾದರೂ ಮಲೆನಾಡುಗಳಲ್ಲಿ ಮತ್ತು ಕಾಡಿನ ಅಂಚಿನಲ್ಲಿ ವಾಸ ಮಾಡ್ತಿದ್ರೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ. ಯಾಕಂದರೆ ನಿಮಿಟೋಡ್, ಪ್ಯಾರಾಸೈಡ್ ಅನ್ನೋ ಅತಿ ಸಣ್ಣ ಈ ರೀತಿ ಜೀವಿಗಳು ಮನುಷ್ಯರ ಕಣ್ಣಲ್ಲಿ ಸೇರಿ ಭಯಂಕರ ಕಣ್ಣು ರೋಗಕ್ಕೆ ಕಾರಣವಾಗ್ತಿವೆ. ಈ ರೀತಿ ಪರಾವಲಂಬಿ ಜೀವಿಗಳು ಕಾಡಿನ ತಪ್ಪಲಿನಲ್ಲಿ ಹೆಚ್ಚಾಗಿ ಕಂಡುಬರ್ತವೆ. ಮತ್ತು ಆಫ್ರಿಕಾದಲ್ಲಿ ಅತಿ ಹೆಚ್ಚಾಗಿ ಕಂಡುಬರೋ ಈ ಜೀವಿಗಳು ಎಷ್ಟೋ ಜನರ ಕಣ್ಣನ್ನು ಬಲಿ ಪಡೆದುಕೊಂಡಿವೆ. ಆದರೆ ನಮ್ಮ ಭಾರತದಲ್ಲಿ ಈ ರೀತಿ ಯಾವುದೇ ರೀತಿಯ ಕೇಸ್ ಇದುವರೆಗೂ ಬೆಳಕಿಗೆ ಬಂದಿಲ್ಲ. ಆದರೂ ಸಹ ನಮ್ಮ ಜಾಗ್ರತೆಯಲ್ಲಿ ನಾವು ಇರುವುದು ತುಂಬಾ ಅಗತ್ಯ. ಫ್ಯಾಕ್ಟ್ ನಂಬರ್ 6. ಸಾಮಾನ್ಯವಾಗಿ ಮನುಷ್ಯನ ದೇಹದ ಒಳಭಾಗಗಳನ್ನು ನೋಡೋದಕ್ಕೆ ಈ ರೀತಿ MRI ಸ್ಕ್ಯಾನ್ ಮಾಡೋದ್ರ ಬಗ್ಗೆ ತಮಗೆ ಗೊತ್ತೇ ಇರುತ್ತೆ. ಆದರೆ ಅಮೆರಿಕದ ವಿಜ್ಞಾನಿಗಳು ಮತ್ತು ವೈದ್ಯರು ಸೇರಿ ಈ ರೀತಿ ಇನ್ಫ್ರಾರೆಡ್ ಇಮ್ಯಾಜಿನರಿ ಡಿವೈಸ್ ಒಂದನ್ನು ತಯಾರಿಸಿದ್ದಾರೆ. ಇದರಿಂದ ಮನುಷ್ಯನ ದೇಹದಲ್ಲಿರೋ ಎಲ್ಲ ನರಗಳನ್ನು ಈ ರೀತಿ ನೋಡ್ಬೋದು. ಇದರಿಂದ ವೈದ್ಯರು ರೋಗಿಗಳಿಗೆ ಇಂಜೆಕ್ಷನ್ ಮಾಡುವಾಗ ಸರಿಯಾದ ನರದ ಮೇಲೆ ಇಂಜೆಕ್ಟ್ ಮಾಡೋದಕ್ಕೆ ಇದು ತುಂಬಾ ಸಹಕಾರಿಯಾಗುತ್ತೆ.
ಫ್ಯಾಕ್ಟ್ ನಂಬರ್ 7, ನೀವು ಯಾವತ್ತಾದರೂ ಈ ರೀತಿ ಮೊಸಳೆಯೊಂದು ಬಾಯಿ ತೆಗೆದು ಕೂತ್ಕೊಂಡು ಕೆಲ ಪಕ್ಷಿಗಳು ಅದರ ಬಾಯಿಯಲ್ಲಿ ಏನನ್ನೋ ತಿಂತಿರೋ ವಿಡಿಯೋನ ನೋಡಿರ್ಬೋದು. ಅಷ್ಟಕ್ಕೂ ಮೊಸಳೆ ಬಾಯಿಯಲ್ಲಿ ಆ ಪಕ್ಷಿಗಳು ಏನು ತಿಂತಾವೆ ಅಂತ ನಿಮಗೆ ಗೊತ್ತಾ? ಹೌದು, ಅಸಲಿಗೆ ಇಲ್ಲಿರೋ ಪಕ್ಷಿಗಳು ಈಜಿಪ್ಟಿಯನ್ ಪವರ್ ಅನ್ನೋ ಪಕ್ಷಿಗಳಾಗಿರ್ತವೆ ಮತ್ತು ಇವು ಮೊಸಳೆ ಬಾಯಿಯಲ್ಲಿ ಸಿಗೋ ತಿಗಣೆಗಳನ್ನು ಆಯ್ದುಕೊಂಡು ತಿಂತಾ ಇರ್ತವೆ. ಆದರೆ ಆಶ್ಚರ್ಯ ಅನ್ನೋ ಥರ ಮೊಸಳೆ ಮಾತ್ರ ಈ ಪಕ್ಷಿಗಳನ್ನು ತಿನ್ನದೆ ಕಂಟಿನ್ಯೂಯಸ್ ಆಗಿ ಇದೇ ರೀತಿ ಕುಳಿತುಕೊಳ್ಳುತ್ತಂತೆ. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ಗುಡ್ ಡೇ.